ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆಮಾನ್ಯ, ಕನ್ನಡವೇ ಎನಗೈದು ಕಣ್ಣು ಕಿವಿ ಬಾಯಿ. ಬೆಂಗಲ್ ರಾಮರಾಯರ ಕವನವನ್ನು ಧ್ಯಾನಿಸುತ್ತಾ ನಮ್ಮೆಲ್ಲರನ್ನು ಅನ್ನ, ನೀರು, ಗಾಳಿ, ಸಂಸ್ಕೃತಿ, ಸಂಸ್ಕಾರವನ್ನು ನೀಡಿ ಸಲಹುತ್ತಿರುವ ಕನ್ನಡಾಂಬೆ ತಾಯಿ ಭುವನೇಶ್ವರಿಯನ್ನು ಮನದಲ್ಲಿ ನೆನೆಯುತ್ತಾ ಗ್ರಾಮದ ಆರಾಧ್ಯ ದೈವವಾಗಿರತಕ್ಕಂಥ ಶ್ರೀ ಶಿವಬೋಧರಂಗನ ಪಾದಗಳಿಗೆ ಹಣೆಮಣಿದು ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಲಿ ಘಟಕ ಯುಗಾದಿ ಹಬ್ಬದ ನಿಮಿತ್ತ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಲಿಗೆಯವರು ಸಂಪಾದನೆ ಮಾಡಿರ್ತಕ್ಕಂಥ ಮೂಡಲ ತೇರು ಕವನ ಸಂಕಲನ ಹಾಗೂ ಅತನೀಯ ಶ್ರೀ ಅರುಣ್ ಕುಮಾರ್ ರಾಜಮಾನಿ ಅವರ ಮನದ ಮಾತು ಮಕ್ಕಳ ಕಥಾ ಸಂಕಲನ ಲೋಕಾರ್ಪಣೆ ಸಮಾರಂಭ. ಈ ಒಂದು ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಹೃದಯಿ ಕವಿ ಕವಿಯತ್ರಿಯರಿಗೆ, ಕನ್ನಡ ಮನಸ್ಸುಗಳಿಗೆ ಶರಣಾರ್ಥಿಗಳು. ಆತ್ಮೀಯರೇ, ನಾಡಿನೆಲ್ಲೆಡೆ ಇನ್ನೇನು ಒಂದು ವಾರದಲ್ಲಿ ಬದುಕಿಗೆ ಹೊಸ ಚೈತನ್ಯವನ್ನು ತಂದುಕೊಡುವ, ಜೀವನದಲ್ಲಿ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸತಕ್ಕಂಥ, ಬೇವು ಬೆಲ್ಲದ ಸವಿಯನ್ನ ಉಣಬಡಿಸ್ತಕ್ಕಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮುಂಚಿತವಾಗಿ ತಮಗೆಲ್ಲರಿಗೂ ತಿಳಿಸುತ್ತಾ 16ನೇ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಮ್ಮ ಮೂಡಲಿಗೆಯಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗಳಾ ಮೆಟಗುಡ್ ಮೇಡಮ್ ಅವರು ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರ ಸಭೆಯಲ್ಲಿ ತೀರ್ಮಾನ ಮಾಡಿದರು. ಆಗ ತಾನೇ ಮೂಡಲ್ಗಿ ಕೇವಲ ತಾಲೂಕಾಗಿ 2-3 ವರ್ಷಗಳು ಮಾತ್ರ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಇಡೀ ಜಿಲ್ಲಾ ಸಮ್ಮೇಳನವನ್ನ ನಡೆಸ್ತಕ್ಕಂಥ ಜವಾಬ್ದಾರಿಯನ್ನ ಮೂಡಲ್ಗಿ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ವಹಿಸಿದಾಗ ಅವರು ಎದೆಗುಂದಲಿಲ್ಲ. ಅವರೆಲ್ಲ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಮತ್ತು ಎಲ್ಲ ಗ್ರಾಮದ ಹಿರಿಯರೊಂದಿಗೆ ಸಂವಾದ ನಡೆಸಿ, ಮಾತುಕತೆ ನಡೆಸಿ, ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಜಿಲ್ಲಾ ಸಮ್ಮೇಳನವನ್ನು ನಡೆಸಲು ತೀರ್ಮಾನಿಸಲಾಯಿತು. ಆ ಜಿಲ್ಲಾ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಸಮ್ಮೇಳನದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಬೇಕು ಅಂತೇಳಿ ಚರ್ಚೆಗೆ ಬಂದಾಗ ಸನ್ಮಾನ್ಯ ಮಿತ್ರರಾಗಿರ್ತಕ್ಕಂಥ ಮಹಾದೇವ್ ಪೋತರಾಜ್ ಅವರು ನಮ್ಮೆಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಾದವರಿಗೂ ಒಂದು ಸಲಹೆಯನ್ನು ಕೊಟ್ಟರು. ನಾವೆಲ್ಲರೂ ಯಾಕೆ ನಮ್ಮ ಕರ್ನಾಟಕ ರಾಜ್ಯ ಉದಯವಾಗಿ 50 ವರ್ಷಗಳಾದವು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯ ಇದ್ದಿದ್ದು ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣಗೊಂಡಿತು. 2023 ನವೆಂಬರ್ 1ಕ್ಕೆ ನಮ್ಮ ಕನ್ನಡ ನಾಡು 50 ವರ್ಷಗಳ ವಸಂತಗಳನ್ನು ಪೂರೈಸಿತು. ಈ ಒಂದು 50 ವರ್ಷಗಳ ವಸಂತ ಪೂರೈಸಿದ ಸವಿ ನೆನಪಿಗೋಸ್ಕರ ನಾವೆಲ್ಲರೂ ಕನ್ನಡ ನಾಡು, ನುಡಿ, ಭಾಷೆ, ಸಂಸ್ಕೃತಿಯನ್ನು ಕುರಿತು ಏಕೆ ಕವನಗಳನ್ನು ರಾಜ್ಯದ ವಿವಿಧ ಭಾಗಗಳಿಂದ ಆಹ್ವಾನಿಸಬಾರದು ಅಂತೇಳಿ ಆಲೋಚನೆ ಬಂದಾಗ ಸರಿ ಅಂತೇಳಿ ಎಲ್ಲ ಅಧ್ಯಕ್ಷರಾಗಿ ಸದಸ್ಯರಾಗಿ ಎಲ್ಲರೂ ಆ ವಿಚಾರವನ್ನು ಗಟ್ಟಿ ನಿರ್ಧಾರ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ವಿವಿಧ ಭಾಗಗಳಿಗೆ ಚಿರಪರಿಚಿತರಿರ್ತಕ್ಕಂಥ ಶಿಶಿರೇಖಾ ಬೆಳಕಿ ಮೇಡಮ್ ಅವರು, ಪೋತರಾಜ್ ಅವರು, ಆನಂದ್ ಅಕ್ಕೇನವರು, ತಮಗೆ ಪರಿಚಿತ ಇರತಕ್ಕಂಥ ನಾಡಿನ ವಿವಿಧ ಭಾಗಗಳಲ್ಲಿರ್ತಕ್ಕಂಥ ಕನ್ನಡ ಮನಸ್ಸುಗಳನ್ನು ಒಗ್ಗೂಡಿಸಿ ಈ ಒಂದು ನಮ್ಮ ಸಾಹಿತ್ಯ ಪರಿಷತ್ತಿಗೆ ಕವನಗಳನ್ನು ವಾಟ್ಸಾಪ್ ಮುಖಾಂತರ ಮತ್ತು ಲಿಖಿತವಾಗಿ ಬರೆದು ವಿಳಾಸಕ್ಕೆ ಕಳಿಸಿದರು. ಇದು ನಮ್ಮ ಮಹದಾಸೆ ಏನಾಗಿತ್ತು ಅಂದರೆ 16ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿಯೇ ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಂತೇಳಿ ಅನಿಸಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಮತ್ತು ಕೆಲಸದ ಒತ್ತಡಗಳಿಂದ, ಸಮ್ಮೇಳನದ ಕಾರ್ಯಚಟುವಟಿಕೆಗಳಿಂದ ವಿಳಂಬ ಆಯಿತು. ಆದರೂ ಹೇಳ್ತೀವಲ್ಲ, ಮಳೆ ನಿಂತರೂ ಮಳೆದ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಆ ಸಮ್ಮೇಳನ ಮುಗಿದ್ರೂ ಕೂಡ ಈ ಒಂದು ಮೂಡಲ ತೇರು ಕವನ ಸಂಕಲನವನ್ನು ಹೊರಗಡೆ ತರಲೇಬೇಕಂತೇಳಿ ದೃಢ ನಿರ್ಧಾರ ಮಾಡಿ ಆ ಎಲ್ಲ ಕಾರ್ಯವನ್ನು, DTP ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿ ಇವತ್ತು ನಿಮ್ಮ ಮುಂದೆ ಈ ಕವನ ಸಂಕಲನ ಲೋಕಾರ್ಪಣೆಗೊಂಡಿದೆ. ಆದ್ಮೇಲೆ ಈ ಪುಸ್ತಕದ ಬಗ್ಗೆ ಹೇಳ್ಬೇಕಂದ್ರೆ, ಈ ಪುಸ್ತಕದ ಕವನ ಶೀರ್ಷಿಕೆ ಯಾವ್ದು ಇಡಬೇಕು ಅಂತ ಹೇಳಿ ಮೊದಲು ಆಲೋಚನೆ ಮಾಡಿದಾಗ
ಇದರಲ್ಲಿ ಬಹುತೇಕ ಕವಿತೆಗಳು ಕನ್ನಡ ನಾಡು ನುಡಿ ಸಂಸ್ಕೃತಿ ಇತಿಹಾಸದ ಬಗ್ಗೆ ಇರೋದ್ರಿಂದ ಕನ್ನಡ ನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಹೆಸರನ್ನ ಸೂಚನೆ ಮಾಡಬೇಕಂತೇಳಿ ಅನಿಸುತ್ತೆ. ಆದರೆ ಈಗಾಗಲೇ ಕನ್ನಡ ನಾಡು ನುಡಿ ಬಗ್ಗೆ ಸಾಕಷ್ಟು ಕವನ ಸಂಕಲನಗಳು ಹೊರಗಡೆ ಬಂದಿರೋದ್ರಿಂದ ಇದು ನಮ್ಮ ಮೂಡಲಿಯಲ್ಲಿ ನಡೆಯುತ್ತಿರುವುದರಿಂದ ಜೊತೆಗೆ ನಾವೆಲ್ಲರೂ ಕೂಡ ತಾಯಿ ಭುವನೇಶ್ವರಿಯ ಸೇವೆಯನ್ನು ಮಾಡ್ತಾ ಅವಳ ತೇರನ್ನು ಎಳೆಯುತ್ತಿರುವುದರಿಂದ ಈ ಪುಸ್ತಕಕ್ಕೆ ಮೂಡಲ ತೇರು ಎಂಬ ಶೀರ್ಷಿಕೆ ಸರಿ ಹೊಂದುತ್ತದೆ ಎಂಬ ಮಹದಾಸೆಯಿಂದ ಈ ಒಂದು ಪುಸ್ತಕಕ್ಕೆ ಮೂಡಲ ತೇರು ಅಂತ ಹೇಳಿ ಒಂದು ಹೆಸರನ್ನ ನಾಮಕರಣ ಮಾಡಿದ್ದೇವೆ. ಇದರ ಒಂದು ಪ್ರಧಾನ ಸಂಪಾದಕರಾಗಿ ನಮ್ಮ ಮುಡಲಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಂಜಯ್ ಸಿದ್ದೇಟಿ ಅವರು ಮತ್ತು ನಮ್ಮ ಮೂಡಲಗಿ ಭಾಗದ ಜಾನಪದ ವಿದ್ವಾಂಸರು ವಾಗ್ಮಿಗಳು ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಹದೇವ್ ಪುತ್ರ ಸರ್ ಅವರು ಪ್ರಧಾನ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಸಂಪಾದಕರಾಗಿ ಶ್ರೀ ನಾನು ಮತ್ತು ಶ್ರೀ ನಿಂಗಪ್ಪ ಸಂದೇಶಪ್ಪ ಅವರು ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಈ ಒಂದು ಪುಸ್ತಕದಲ್ಲಿ 80ಕ್ಕೂ ಹೆಚ್ಚು ಕವಿತೆಗಳು ಬಂದಿದ್ದು ನಾವು ಅದರಲ್ಲಿ ಸೋಸಿ 78 ಕವಿತೆಗಳನ್ನು ಮಾತ್ರ ಇದರಲ್ಲಿ ಮುದ್ರಣ ಮಾಡಿದ್ದೇವೆ. ಇದರಲ್ಲಿ ಈ ಒಂದು ಪುಸ್ತಕದ ಮುನ್ನುಡಿಯನ್ನ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ವಾಗ್ಮಿಗಳು ಚಿಂತಕರು ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಹದೇವ್ ಜಿದ್ದಿಮನಿ ಸರ್ ಅವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಈ ಪುಸ್ತಕದ ಬೆನ್ನುಡಿಯನ್ನ ಆತ್ಮೀಯ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಹಿರೇಮಠ್ ಉಪನ್ಯಾಸಿಕೆ ಅವರು ಇದಕ್ಕೆ ಒಂದು ಆತ್ಮೀಯವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಬೆನ್ನುಡಿಯನ್ನ ಬರೆದಿದ್ದಾರೆ. ಮುನ್ನುಡಿಯಲ್ಲಿ ಜಿದ್ದಿಮನಿ ಸರ್ ಅವರು ಒಂದು ಮಾತು ಬರ್ತಾರೆ, ಕವಿತ್ವ ಅಂದ್ರೆ ಏನು ಅನ್ನೋದು. ನರತ್ವಂ ದುರ್ಲಭಂ ಲೋಕೆ ವಿದ್ಯಾ ತತ್ರ ಸುದುರ್ಲಭ ಕವಿತ್ವಂ ದುರ್ಲಭಂ ತತ್ರ ಶಕ್ತಿ ತತ್ರ ಸುದುರ್ಲಭ. ಅಗ್ನಿ ಪುರಾಣದ ಈ ಶ್ಲೋಕ ಏನ್ ಹೇಳ್ತದೆ ಅಂದ್ರ, ಮನುಷ್ಯನಾಗಿ ಈ ಭೂಮಿ ಮೇಲೆ ಹುಟ್ಟುವುದು ಬಹಳ ದುರ್ಲಭ. ಯಾಕಂದ್ರೆ 33 ಲಕ್ಷ ಜೀವಕೋಟಿ ರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜನ್ಮ ಯಾವ್ದಾದ್ರು ಇರ್ತಂದ್ರೆ ಮಾನವ. ಅಂತ ಮಾನವರಾಗಿ ಹುಟ್ಟಿವಲ್ಲ, ನಾವು ಅದಕ್ಕೆ ಹೆಮ್ಮೆ ಪಡ್ತೀವಿ. ಮುಂದಿನ ಹೇಳ್ತಾರವರು, ಮನುಷ್ಯರಾಗಿ ಹುಟ್ಟುವುದು ಅಷ್ಟೇ ಅಲ್ಲ, ಆ ಹುಟ್ಟಿದ ನಂತರ ವಿದ್ಯೆಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಮತ್ತಷ್ಟು ದುರ್ಲಭ. ಯಾಕಂದ್ರೆ ಎಷ್ಟೋ ಜನರಿಗೆ ವಿದ್ಯೆ ಅಂತಕ್ಕಂಥದ್ದು ಇವತ್ತಿಲ್ಲ. ಈ ವಿದ್ಯೆಯನ್ನು ಪಡೆದವರಲ್ಲಿ ಅದರಲ್ಲೂ ಕವಿತ್ವವನ್ನು ಸಂಪಾದನೆ ಮಾಡೋದಿದೆಯಲ್ಲ, ಅದು ಮತ್ತಷ್ಟು ದುರ್ಲಭ ಅಂತೇಳಿ ಈ ಅಗ್ನಿ ಪುರಾಣದ ಶ್ಲೋಕ ತಿಳಿಸ್ತದೆ. ಯಾಕಂದ್ರೆ ಕವಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲರೂ ಕವಿಗಳಾಗಕ್ಕ ಸಾಧ್ಯತೆ ಇಲ್ಲ. ಯಾರು ನಿರಂತರ ಶ್ರದ್ಧೆ, ಶ್ರಮ, ಅಭ್ಯಾಸ ಮತ್ತು ಪ್ರತಿಭೆ ಇರ್ತೈತಿ ಅವರು ಮಾತ್ರ ಕವಿಗಳಾಗಕ್ಕೆ ಸಾಧ್ಯತೆ. ಈ ಒಂದು ಕವನ ಸಂಕಲನದಲ್ಲಿರ್ತಕ್ಕಂಥ 78 ಕವಿಗಳಾಗಿ ಕವಿತ್ವ ಶಕ್ತಿಯನ್ನು ಸಂಪಾದನೆ ಮಾಡಿದ್ದಕ್ಕೆ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಒಂದೆರಡು ಕವಿತೆಗಳನ್ನ ನಿಮ್ಮ ಮುಂದೆ ಏನಿದೆ ಇದರಲ್ಲಿ ಅನ್ನೋದಕ್ಕೆ ಒಂದೆರಡು ಸ್ಯಾಂಪಲ್ಗಳನ್ನ ನಿಮ್ಮ ಮುಂದೆ ಓದೋಕ್ಕೆ ಪ್ರಯತ್ನ ಮಾಡ್ತೀನಿ. ಮಹಾದೇವ್ ಪೋತರಾಜ್ ಅವರು ಬರೆದಿರ್ತಕ್ಕಂಥ ಒಂದು ಕವಿತೆ, ನಾನು ಕನ್ನಡವಾದಾಗ ಅಂತ ಹೇಳಿ. ಕನ್ನಡವೇ ಹಸಿರಾಗಿ ಉಸಿರಾಗಿ ಜೀವವಾಗಿರಲು ಮತ್ತಾವ ಬಯಕೆ ಏನಿದೆ. ಕನ್ನಡವೇ ಹಸಿರಾಗಿ ಉಸಿರಾಗಿ ಜೀವವಾಗಿರಲು ಮತ್ತಾವ ಬಯಕೆ ನನಗೆ, ಕನ್ನಡವೇ ಪಂಚಪ್ರಾಣ. ನಮಗೆಲ್ಲರಿಗೂ ಪಂಚಪ್ರಾಣ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ನಮ್ಮ ತಾಯಿ ಭಾಷೆ ಕನ್ನಡ. ಮಣ್ಣಿನಲ್ಲಿ ಬಣ್ಣವಿದೆ, ನಿಸರ್ಗದಲ್ಲಿ ಶ್ರೀಗಂಧ ತುಂಬಿದೆ, ಕಲೆ ಸಾಹಿತ್ಯ ಸಂಸ್ಕೃತಿಯಿಂದ ಕೂಡಿದೆ, ಮತ್ತೇನು ಬೇಕು ಈ ಜೀವಕ್ಕೆ. ನೋಡ್ರಿ ಎಷ್ಟು ಚಂದ ಐತೆ. ಮಣ್ಣಿನಲ್ಲಿ ವನವಿದೆ, ಈ ಕನ್ನಡ ನಾಡಿನಲ್ಲಿ ಬಂಗಾರ ಐತಿ, ಜೊತೆಗೆ ಈ ನಿಸರ್ಗ ತುಂಬ ಶ್ರೀಗಂಧದ ಮಣ್ಣು ಐತಿ, ಆ ಶ್ರೀಗಂಧದ ಸುವಾಸನೆ ಐತಿ, ಜೊತೆಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಅತ್ಯಂತ ಮಹೋನ್ನತವಾಗಿ ನಮ್ಮ ಕನ್ನಡ ನಾಡಿನೊಳಗ ಬೆಳೆದು ನಿಂತೈತಿ. ಅಂತ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ನಿಲ್ಲ. ಇನ್ನೊಂದು ಕವಿತೆ ಶಿವಮೂರ್ತಿ ಎಸ್ ದಾವಣಗೆರೆಯಿಂದ ಬರ್ತಿರ್ತಕ್ಕಂಥ ಶಿಕ್ಷಕರು, ನಮ್ಮ ಕನ್ನಡ ಅಂತೇಳಿ. ಅದರಲ್ಲಿ ಅವರು ಬರೀತಾರ, ದೈವಸ್ತುತಿಯ ಓಂಕಾರ ಗುಡಿ ನಮ್ಮ ಕನ್ನಡ, ಜೀವ ಪ್ರೀತಿಯ ಜೇಂಕಾರ ನುಡಿ ನಮ್ಮ ಕನ್ನಡ,
ಭಾವ ಬಲೆಯ ಬಂಧನ ನಾಡಿ ನಮ್ಮ ಕನ್ನಡ, ಕವಿ ಕಾವ್ಯ ಕಲೆಯ ಕನ್ನಡ ನುಡಿ ನಮ್ಮ ಕನ್ನಡ, ನಮ್ಮ ಕನ್ನಡ. ಎಷ್ಟು ಅದ್ಭುತವಾಗಿ ಆ ಕವಿತೆಯನ್ನು ಇರುವಾಗ ಬರೆದಿದ್ದಾರೆ. ಇನ್ನೊಂದು ಆನಂದ್ ಅಕ್ಕಿಯನವರು ಬರೆದಿರ್ತಕ್ಕಂಥ ಕವಿತೆ ಕನ್ನಡವೇ ನನ್ನ ಉಸಿರು ಅಂತೇಳಿ. ನಿತ್ಯ ಉಸಿರಿನೊಂದಿಗೆ ಬಳಸುತ್ತಾ ಸಾಗುವ ಕನ್ನಡ, ಮಾತೃ ಭಾಷೆಯು ಸದಾ ನಮ್ಮ ಬಾಳಿನ ಕನ್ನಡ. ಅನ್ನವನ್ನು ನೀಡುವ ಭಾಷೆ ನಮ್ಮ ಸಿರಿಗನ್ನಡ, ಮಾತನಾಡುತ್ತಾ ನಾವು ನಮಿಸುವ ಕಸ್ತೂರಿ ಕನ್ನಡ, ಕಸ್ತೂರಿ ಕನ್ನಡ. ಹೀಗೆ ಎಲ್ಲ ಕವಿಗಳು ಕೂಡ ನಮ್ಮ ನಾಡಿನ ಸಂಸ್ಕೃತಿ, ಕಲೆ, ಸಾಹಿತ್ಯವನ್ನು ಪ್ರತಿಬಿಂಬಿಸದಂತ ಒಂದಕ್ಕಿಂತ ಒಂದು ಇಲ್ಲಿರ್ತಕ್ಕಂಥ ಎಲ್ಲ ಕವಿತೆಗಳನ್ನು ಓದ್ತಾ ಹೋದಾಗ ನಮ್ಮ ನಾಡಿನ ಬಗ್ಗೆ ನಮಗೆ ಹೆಮ್ಮೆ ಅನಿಸುವುದು ಸಹಜ. ಜೊತೆಗೆ ಇನ್ನೊಂದು ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕವನ ಸಂಕಲನಕ್ಕೆ ಸಂಬಂಧಪಟ್ಟಂಗೆ ಭಾಷಾ ವಿದ್ವಾಂಸರ ಪ್ರಕಾರ ಪ್ರಪಂಚದಲ್ಲಿ ಸುಮಾರು 6,000 ಭಾಷೆಗಳು ಇವೆ. ಆ 6,000 ಭಾಷೆಗಳಲ್ಲಿ 4,000 ಭಾಷೆಗಳು ಮಾತ್ರ ಜೀವಂತದವಂತ. ಆ ಜೀವಂತ ಇರತಕ್ಕಂಥ 4,000 ಭಾಷೆಗಳಲ್ಲಿ ಅತ್ಯಂತ ಸಮೃದ್ಧ, ಸಂಪದ್ಭರಿತವಾದ, ವಿಶಾಲವಾದ, ಅಗಾಧತೆಯನ್ನು ಹೊಂದಿರತಕ್ಕಂಥ ಭಾಷೆಗಳ ಸಂಖ್ಯೆ ಕೇವಲ 19. ಆ 19 ಭಾಷೆಗಳಲ್ಲಿ ನನ್ನನ್ನು ಹೆತ್ತಿರ್ತಕ್ಕಂಥ ಭುವನೇಶ್ವರಿಯ ಕನ್ನಡ ಭಾಷೆಯೂ ಕೂಡ ಒಂದು ಅಂತ ಒಂದು ನಾಡಿನಲ್ಲಿ ನಾವೆಲ್ಲ ಜನಿಸಿದ್ದೀವಿ. ಕನ್ನಡ ನಮ್ಮ ತಾಯಿ ಭಾಷೆ. ಅದರಲ್ಲಿ ಕಲ್ಪನೆಯ ಲೋಕವಿದೆ, ಅನುಭವದ ಅಮೃತವಿದೆ, ಭಾವನೆಗಳ ಔದಾರ್ಯವಿದೆ, ಓದಿದಷ್ಟು ಆಳವಿದೆ, ಏರಿದಷ್ಟು ಎತ್ತರವಿದೆ, ಜೀವ ಮಾನವಿಡಿ ಕುಳಿತು ಓದಿದರೂ ಮುಗಿಯದ ಸಾಹಿತ್ಯ ನಮ್ಮ ಕನ್ನಡ ಭಾಷೆಯಲ್ಲಿ. ಅದಕ್ಕೆ ನಾವು ಸಾಹಿತ್ಯವನ್ನು ಎಷ್ಟು ತಿಳ್ಕೊಂಡ್ರೂ ಕೂಡ ನಮ್ಮ ಭಾಷೆ ಮುಗಿಯದ ಸಂಪತ್ತಲ್ಲ. ಅದು ಸದಾಕಾಲ ಅಮೃತವನ್ನ ನಮ್ಗೆ ಗುಣಪಡಿಸ್ತೀವಿ. ಕೊನೆಯದಾಗಿ ಕವಿ ಮಿತ್ರರಿಗೆ ಒಂದೆರಡು ಸಲಹೆಗಳು ಏನಪ್ಪ ಅಂತಂದ್ರೆ, ಉತ್ತಮ ಕಾವ್ಯವನ್ನು ನಾವು ಬರಿಬೇಕು ಅಂತಂದ್ರೆ ಅವ್ರಿಗೆ ಮುಖ್ಯವಾಗಿ 3 ಅವಶ್ಯಕತೆ. ಒಂದು ಪ್ರತಿಭೆ, ಒಂದು ಉತ್ಪತ್ತಿ, ಒಂದು ಅಭ್ಯಾಸ ಅಂತೇಳಿ ಕಾವ್ಯ ಮೀಮಾಂಸೆಯೊಳಗೆ ಬರೀತಾರೆ. ಪ್ರತಿಭೆ ಅಂದರೆ 2 ರೀತಿಯ ಪ್ರತಿಭೆಗಳು ನಮ್ಮೆಲ್ಲರಲ್ಲಿ ಇರ್ತವೆ. ಒಂದು ಕಾರಯತ್ರಿ ಪ್ರತಿಭೆ, ಇನ್ನೊಂದು ಭಾವಯತ್ರಿ ಪ್ರತಿಭೆ. ಕಾರಯತ್ರಿ ಪ್ರತಿಭೆ ಎಲ್ಲರಲ್ಲಿ ಇರುತ್ತೆ, ಸಾಮಾನ್ಯವಾದ ಜ್ಞಾನ. ಭಾವಯತ್ರಿ ಪ್ರತಿಭೆ ಅಂತಕ್ಕಂಥದ್ದು ಕೆಲವು ಜನರಲ್ಲಿ ಮಾತ್ರ ಇರ್ತೈತಿ. ಯಾರು ಭಾವನೆಗಳನ್ನ ಹೊರಗೆ ಹಾಕಿ ಅದಕ್ಕೆ ಬರಹ ರೂಪವನ್ನು ಕೊಡ್ತಾರ ಅವರು ಪ್ರತಿಭಾವಂತರಾಗ್ತಾರ, ಅವು ಕವಿ ಅಂತೇಳಿ ಅನ್ಸ್ಕೊಳ್ತಾರೆ. ಜೊತೆಗೆ ಉತ್ಪತ್ತಿ ಅಂದ್ರೆ ಬೌದ್ಧತಾ ಉತ್ಪತ್ತಿ ಅಂತ ಹೇಳ್ತಾರೆ. ಅಂದ್ರೆ ವಿವಿಧ ವಿಷಯಗಳ ಜ್ಞಾನವನ್ನ ತಿಳಿದುಕೊಂಡಿರ್ಬೇಕು. ಒಂದೇ ಅಲ್ಲ, ವಿಜ್ಞಾನ ತಿಳ್ಕೊಂಡಿರ್ಬೇಕು, ಭೂಗೋಳ ತಿಳ್ಕೊಂಡಿರ್ಬೇಕು, ಇತಿಹಾಸ ತಿಳ್ಕೊಂಡಿರ್ಬೇಕು, ಕಲೆ ತಿಳ್ಕೊಂಡಿರ್ಬೇಕು. ಎಷ್ಟು ವಿಷಯಗಳದು ಆ ವಿಷಯಗಳ ಸ್ವಲ್ಪ ಜ್ಞಾನ ನಮ್ಗೆ ಬರಬೇಕು. ಆ ಜ್ಞಾನ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಅಭ್ಯಾಸ ಮಾಡಬೇಕು. ಅಭ್ಯಾಸಕ್ಕೆ ನಾವು ಅನೇಕ ಪುಸ್ತಕಗಳನ್ನು ಓದಬೇಕು, ಇಲ್ಲಿರ್ತಕ್ಕಂಥ ಹಿರಿಯ ವಿದ್ವಾಂಸರ ಜೊತೆ ಸಮಾಲೋಚನೆ ನಡೆಸಬೇಕು, ಬೇರೆ ಬೇರೆ ಕಡೆ ಜನರ ಸಹವಾಸ ಮಾಡಬೇಕು, ಹಿಂದಿನ ಕವಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದಬೇಕು. ಆವಾಗ ನಮ್ಮಿಂದ ಒಂದು ಒಳ್ಳೆಯ ಕೃತಿ ಅಥವಾ ಕಾವ್ಯ ಹೊರಬರಕ್ಕೆ ಸಾಧ್ಯತೆ. ಈಗಾಗಲೇ ಜಗಜಂಪಿ ಸರ್ ಹೇಳಿದರು, ಯಾವುದೋ ರೀತಿಯ ಪದಗಳನ್ನು ರಚನೆ ಮಾಡಿದರೆ ಕಾವ್ಯ ಅಂತೇಳಿ ಅನ್ಸೋದಿಲ್ಲ, ಅದು ನಮ್ಮ ಆಳದಿಂದ ಹೊರಹೊಮ್ಮಬೇಕಂತೇಳಿ. ಅದನ್ನು ಮುನ್ನುಡಿ ಒಳಗೆ ನಮ್ಮ ಜಿಡಿಮನಿ ಸರ್ ಬರೀತಾರೆ. ಏನಂತಂದ್ರೆ, ಉತ್ತಮ ಕವಿಗಳು ಯಾರಪ್ಪ ಅಂತಂದ್ರೆ ಕೇವಲ ಘೋಷಣೆಗಳು, ಹೇಳಿಕೆಗಳು, ಭಾವ ಅತಿರೇಕದ ಕೂಗಾಟಗಳು ಕಾವ್ಯವಲ್ಲ. ಸಮರ್ಥ ಅಭಿವ್ಯಕ್ತಿಗೆ ಪದ ಸಂಪತ್ತು, ಕವಿತೆಯ ಗತ್ತು, ಲಯ, ಜೀವನಾನುಭವ, ದೀರ್ಘ ಓದು ಇವುಗಳಿದ್ದಾಗ ಮಾತ್ರ ನಾವು ಒಬ್ಬ ಉತ್ತಮ ಕವಿಯಾಗಕ್ಕೆ ಸಾಧ್ಯತೆ ಐತಿ. ಅಂತ ಉತ್ತಮ ಕವಿತೆಯನ್ನ ನೀವೆಲ್ಲ ಕಟ್ಟಿಕೊಡ್ರಿ ಅಂತೇಳಿ ಹಾರೈಸ್ತಾ, ಇನ್ನೊಂದು ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ಕಥಾ ಸಂಕಲನ, ಮಕ್ಕಳ ಕಥಾ ಸಂಕಲನ ಮನದ ಮಾತು. ಈ ಚಿತ್ರದ ಶೀರ್ಷಿಕೆಯಲ್ಲಿರ್ತಕ್ಕಂಥ ಮುಖಪುಟವನ್ನು ನೋಡಿ, 2 ಪುಟ್ಟ ಮಕ್ಕಳು ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳುವ ರೀತಿಯಲ್ಲಿ ಇದರ ಮುಖಪುಟ ವಿನ್ಯಾಸವನ್ನ ಮಾಡಿದ್ದಾರೆ. ಅತುಲೀಯ ಸಾಹಿತಿಗಳಾಗಿರ್ತಕ್ಕಂಥ ಮತ್ತು ಶಿಕ್ಷಕ ಮಿತ್ರರಾಗಿರ್ತಕ್ಕಂಥ ಅರುಣ್ ಕುಮಾರ್ ರಾಜಮಾನೆ ಅವರು ಬರೆದಿರ್ತಕ್ಕಂಥ ಒಂದು ಮಕ್ಕಳ ಕಥಾ ಸಂಕಲನ. ಇದರಲ್ಲಿ ಏನಿದೆ ಅಂತಂದ್ರೆ, ಇದರಲ್ಲಿ ಸುಮಾರು 13 ಕಥೆಗಳ ಇದ್ರೊಳಗ ಅಳವಡಿಸ್ಯಾವು. ಇದನ್ನ ಎಲ್ಲ ಕಥೆಗಳು ಒಂದೊಂದು ರೀತಿಯ ನೀತಿಯನ್ನು ತಿಳಿಸ್ತಾವು.
ಹಿರಿಯರಲ್ಲಿರ್ತಕ್ಕಂಥ ವೈರ ಮತ್ಸರ, ಅಸೂಯೆ, ಅನ್ಯಾಯ, ಕೊಳಕು ಬುದ್ಧಿಯನ್ನ ಪ್ರಾಣಿಗಳ ಮುಖಾಂತರ, ಪಕ್ಷಿಗಳ ಮುಖಾಂತರ ಎತ್ತಿ ತೋರಿಸಿದ್ದಾರೆ. ಕುಹಕ ಮನಸ್ಸಿನವರಿಗೆ ಚುಚ್ಚಿ ಚುಚ್ಚಿ ಹೃದಯಕ್ಕೆ ನಾಟುವಂತೆ ಕುಟುಕಿದ್ದಾರೆ. ಇಂಥ ಕಥೆಗಳನ್ನು ಕೇಳಿದ ಮಕ್ಕಳು ಅನ್ಯಾಯಕ್ಕೆ ಅವಕಾಶ ಮಾಡಿಕೊಡದಂತೆ ಒಳ್ಳೆ ದಾರಿ ತುಳಿಯುವತ್ತ ಮುಖ ಮಾಡುವ ನೈತಿಕ ಗುರುಗಳು ಈ ಕಥೆಗಳಲ್ಲಿ. ಸುಮಾರು 13 ಕಥೆಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮಕ್ಕಳ ಮನಸ್ಸನ್ನ ಕಟ್ಟೆ ತಟ್ಟವು. ಪ್ರತಿಯೊಬ್ಬರ ಮನೆಯಲ್ಲಿ ಇರತಕ್ಕಂಥ ಒಂದು ಪುಸ್ತಕ ಯಾವುದಾದ್ರು ಅಂತಂದ್ರೆ ಅದು ಮನದ ಮಾತು ಅಂತೇಳಿ ಹೇಳ್ಬೋದು. ಇದರಲ್ಲಿರ್ತಕ್ಕಂಥ ಒಂದು ಸಣ್ಣ ಕಥೆಯನ್ನ ಇವತ್ತು ನಿಮಗೆ ಪ್ರಸ್ತಾಪ ಮಾಡ್ತೀನಿ. ಸಂಘರ್ಷ ಅಂತಕ್ಕಂಥ ಒಂದು ಕಥೆ. ಒಂದೂರು, ಆ ಊರಿನಲ್ಲಿ ದಸರಾ ಹಬ್ಬ ಇರ್ತೈತಿ. ಆ ಊರಿನ ದುರ್ಗಾ ದೇವಾಲಯದ ಹಿಂದೂ ದೇವಾಲಯ, ಆ ದುರ್ಗಾ ದೇವಾಲಯದಲ್ಲಿ ಒಂದು ಗಿಳಿ ಮರಿಗಳ ಹಿಂಡು ವಾಸವಾಗಿತ್ತು. ಆ ದುರ್ಗಾ ಮಾತೆಯ ದೇವಾಲಯದಲ್ಲಿ ಗಿಳಿ ಮರಿಗಳು ಅತ್ಯಂತ ಸಂತೋಷದಿಂದ ಬಹಳ ದಿನಗಳ ಕಾಲ ಇದ್ದು ಆ ಊರಿನ ಬಹುದೊಡ್ಡ ಹಬ್ಬ ದಸರಾ ಹಬ್ಬ ಬಂತು. ನಾವು ಹೇಗೆ ಯುಗಾದಿ ಹಬ್ಬದಲ್ಲಿ, ದಸರಾ ಹಬ್ಬದಲ್ಲಿ ಮನೆಯನ್ನು ಹೆಂಗೆ ಶೃಂಗಾರ ಮಾಡ್ತೀವಿ ಹಂಗೆ ಗುಡಿ ಗುಂಡಾರಗಳನ್ನು ಕೂಡ ಶೃಂಗಾರ ಮಾಡ್ತೀವಿ. ಆ ಸಮಯದಲ್ಲಿ ಆ ಗುಡಿಯನ್ನ ಶೃಂಗಾರ ಮಾಡಕ್ಕೆ ಸುಣ್ಣ ಬಣ್ಣ ಬಳಿಯಕ ಜನ ಬಂದರು. ಆ ಗಿಳಿಗಳು ಕಟ್ಟಿರ್ತಕ್ಕಂಥ ಗೂಡುಗಳನ್ನೆಲ್ಲ ಕಿತ್ತಿ ಸ್ವಚ್ಛ ಮಾಡಕ್ಕೆ ಗಿಳಿಗಳು ಇನ್ನೇನಪ್ಪ ನಮ್ಗೆ ಸಂಸ್ಕಾರ ಬಂತಂತೇಳಿ ಅಲ್ಲಿಂದ ಹಾರಿ ಮಸೀದಿಗೆ ಹೋಗಿ ಒಂದಿಷ್ಟು ದಿನಗಳ ಕಾಲ ಮಸೀದಿಯಲ್ಲಿ ಅತ್ಯಂತ ಸುಖ ಸಂತೋಷದಿಂದ ಬದುಕ್ತಾ ಇದ್ವು. ಆ ಮಸೀದಿಯಲ್ಲಿ ಈಗೇನು ಬಂದಿದೆಯಲ್ಲ ರಂಜಾನ್ ಹಬ್ಬ ಬಂತು. ಆ ರಂಜಾನ್ ಹಬ್ಬದಲ್ಲಿ ಆ ಮಸೀದಿಯನ್ನ ಸುಣ್ಣ ಬಣ್ಣ ಬಳಿಯಕ್ಕ ಮತ್ತೆ ಜನರು ಬಂದರು. ಅಲ್ಲಿಂದ ಅವ್ರನ್ನ ಆ ಗಿಳಿಗಳನ್ನ ಅಲ್ಲಿಂದ ಪಲಾಯನ ಮಾಡಿಸಿದ್ರು. ಮತ್ತು ಆ ಗಿಳಿಗಳು ಹಾರಾಡ್ತಾ ಬಂದು ಆ ಊರಿನಲ್ಲಿರ್ತಕ್ಕಂಥ ಚರ್ಚಿನ ಮೇಲೆ ಕುಳಿತು. ಇದೆ ವಿಶಾಲವಾದ ವಾತಾವರಣ ಐತಿ, ಯಾರು ನಮ್ಮ ತಂಟೆಗೆ ಬರಂಗಿಲ್ಲ ಅಂತೇಳಿ ಎತ್ತರವಾದ ಪ್ರದೇಶದೊಳಗ ಗೂಡು ಕಟ್ಕೊಂಡು. ಡಿಸೆಂಬರ್ ಬಂತು, ಕ್ರಿಸ್ಮಸ್ ಹಬ್ಬ ಬಂತು. ಆ ಕ್ರಿಶ್ಚಿಯನ್ ಪಾದ್ರಿಗಳು ಮತ್ತು ಕ್ರಿಶ್ಚಿಯನ್ ಎಲ್ಲರೂ ಬಂದು ಆ ಗುಡಿಯನ್ನೆಲ್ಲ ಏನು ಮಾಡಿದ್ರು ಅಂದ್ರೆ ಸ್ವಚ್ಛ ಮಾಡಕ್ಕೆ ನಿಂತರು, ಸುಣ್ಣ ಮಾಡಕ್ಕೆ ನಿಂತರು. ಆ ಗಿಳಿಗಳು ಗುಡಿಯಿಂದ ಮಸೀದಿಗೆ ಬಂದು, ಮಸೀದಿಯಿಂದ ಚರ್ಚ್ಗಳಿಗೆ ಬಂದು ಅಲ್ಲಿಂದ ಹಾರಿ ಬೇರೊಂದು ಕಡೆ ಊರಿನ ಹೊರಗೆ ಇರ್ತಕ್ಕಂಥ ಒಂದು ಹೊಲದಲ್ಲಿ ಇದ್ದಾಗ ಆ ಮರಿಗಿಳಿ ತಾಯಿ ಗಿಳಿಯನ್ನು ಕೇಳಿದ್ರು, ಅಮ್ಮ ಯಾಕೆ ನಮ್ಮನಿವ್ರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ನಮ್ಮನ್ನು ಓಡ್ಸಕತ್ತಾರ? ಅವಾಗ ತಾಯಿ ಗಿಳಿ ಮರಿ ಹೇಳಿದ್ರೆ ಅವರು ಮನುಷ್ಯರು, ಅದಕ್ಕೆ ನಿಮ್ಮನ್ನ ಓಡ್ಸಕತ್ತಾರ ಅಂತ. ಆ ಮಕ್ಕಳಿಗೆ ಸಣ್ಣ ಮರಿಗಳಿಗೆ ಅರ್ಥ ಆಗಲಿಲ್ಲ. ಕೆಲವು ದಿನಗಳ ನಂತರ ಮಸೀದಿ ಮತ್ತು ಮಂದಿರದ ನಡುವೆ ಕೋಮು ಗಲಾಟೆ ನಡೀತು. ಹಿಂದೂ ಹೆಚ್ಚು, ಮುಸ್ಲಿಂ ಹೆಚ್ಚು, ಕ್ರಿಶ್ಚಿಯನ್ ಹೆಚ್ಚು ಅಂತೇಳಿ ಪರಸ್ಪರ ಜಗಳ ಮಾಡಕತ್ತರು. ಆ ಜಗಳದ ಗಲಾಟೆಯನ್ನ ಅಲ್ಲಿರ್ತಕ್ಕಂಥ ಮರಿಗಿಳಿಗಳು ಕಣ್ಣಾರೆ ನೋಡಿ ಒಂದು ಸಣ್ಣ ಗಿಳಿಮರಿ ಆ ತಾಯಿ ಗಿಳಿಮರಿ ಅಂತ ಕೇಳಿದ್ರು, ಯಾಕೆ ಜಗಳ ಆಡಕತ್ತಾರ? ಅವ್ರಿಗೇನು ತೊಂದರೆ ಆಗೈತಿ? ಅವರಿಂದ ಯಾಕೆ ಪರಸ್ಪರ ಒಬ್ಬರನ್ನೊಬ್ಬರು ದ್ವೇಷ ಮಾಡ್ತಾರ ಅಂತಂದಾಗ ಅವಾಗ ತಾಯಿ ಗಿಳಿಮರಿ ಹೇಳ್ತೈತಿ, ಏನಿಲ್ಲಪ್ಪ, ಅವರು ಮನಸ್ಸಿನೊಳಗ ಜಾತಿ, ಮತ, ವೈರ್ಯ ಅಂತಕ್ಕಂಥದ್ದು ಮನಸ್ಸಿನೊಳಗ ಹುಟ್ಟಿನಿಂದ ಅವ್ರು ಏನು ಮಾಡ್ಕೊಂಡಾರ ಸೇರಿಸ್ಕೊಂಡ್ಬಂದಾರ. ಮತ್ತು ಅವರು ಭೂಮಿ ಮೇಲೆ ಬದುಕ್ತಾರ, ನಾವು ಭೂಮಿ ಮೇಲೆ ಬದುಕ್ತೀವಿ. ನಾವು ಮನೆಯಾಗಿದ್ರೆ ಗಿಳಿಗಳು, ಮಸೀದಿಯಾಗಿದ್ರು ಗಿಳಿಗಳು, ಮಂದಿರದಾಗಿದ್ರು ಗಿಳಿಗಳು, ಎಲ್ಲಿದ್ರು ನಾವು ಗಿಳಿಗಳನ್ನಾಗಿವಿ. ಅವರು ಮಂದಿರದಾಗಿದ್ರು ಮನುಷ್ಯರು ಇರ್ತಾರ, ಚರ್ಚಿಗೆ ಬಂದರು ಮನುಷ್ಯರೇ ಇರ್ತಾರ, ಗುಡಿಗೆ ಹೋದ್ರು ಮಸೀದಿಗೆ ಹೋದ್ರು ಮನುಷ್ಯರೇ ಇರ್ತಾರ, ಯಾಕೆ ಇವ್ರ ಮಧ್ಯೆ ಕಚ್ಚಾಟ ನಡೆದೈತೆ ಅಂತ ಹೇಳಿ ಈ ಪ್ರಶ್ನೆಗೆ ನಾವು ಇಂದಿನ ಜನಾಂಗದವರು ಉತ್ತರ ಕೊಡಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಪ್ರತಿದಿನ ಪತ್ರಿಕೆಗಳನ್ನು ಓದಿದ್ವಿ ಅಂದ್ರೆ, ಟಿವಿಗಳನ್ನು ನೋಡಿದ್ವಿ ಅಂದ್ರೆ ಮಂದಿರ ಮಸೀದಿಗಳ ಸಲುವಾಗಿ ಸಾಕಷ್ಟು ಗಲಾಟೆಗಳನ್ನು ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇಂಥ ಅನೇಕ ಕಥೆಗಳು ಆ ಪಕ್ಷಿಗಳ ಮೂಲಕ ಮನುಷ್ಯರಲ್ಲಿರ್ತಕ್ಕಂಥ ಜಾತಿ, ಮತ, ಸಂಘರ್ಷಗಳನ್ನು ಅವರು ಅತ್ಯಂತ ಎಳೆಯಾಗಿ ಬಿಚ್ಚಿಟ್ಟಾರ. ಇವರು ಬರೆದಿರ್ತಕ್ಕಂಥ, ನನಗೂ ಸಮಯ ಕೇವಲ ಒಂದು ಕಥೆಯನ್ನು ಓದಕ್ಕೆ ಮಾತ್ರ ಸಿಕ್ತು, ಇನ್ನೂ ಭಾಳಷ್ಟು ಕಥೆಗಳನ್ನು ಓದ್ಬೋದಿತ್ತು. ಆದರೆ ಈ ಕಥೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕಥೆಗಳು ಕೂಡ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಮಕ್ಕಳಿಗೆ ಹೇಳಿ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಯುಗಾದಿ ಕವಿಗೋಷ್ಠಿ, ಬೆಳಗಾವಿ ಜಿಲ್ಲಾ ಕವಿಗಳ ಕವಿಗೋಷ್ಠಿ ಸಮಾರಂಭದಲ್ಲಿ ನನಗೆ ಈ ಒಂದು ಕೃತಿ ಪರಿಚಯ ಮಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಎಲ್ಲ ಕನ್ನಡ ಮನುಷ್ಯಗಳಿಗೆ ವಂದಿಸಿ ನನ್ನ ಎರಡು ಮಾತುಗಳು. ಇದುವರೆಗೆ ಅತ್ಯಂತ
ವಿಮರ್ಶಾತ್ಮಕವಾಗಿ ತಮ್ಮ ಮೌಲ್ಯಯುತ